ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಸಿಟಿ ರವಿ ಚಾಮುಂಡಿ ದೇವಿ ಮುಂದೆ ಪ್ರಮಾಣ ಮಾಡಿ ಸಿಎಂಗೆ ಸಿಟಿ ರವಿ ಸವಾಲನ್ನ ಹಾಕಿರುವಂತಹ ಒಂದು ರೋಚಕ ಘಟನೆ ಇವತ್ತು ನಡೆದಿದೆ. ವಿಶೇಷವಾಗಿ ಏನಂದ್ರೆ ಅನ್ನಭಾಗ್ಯಕ್ಕೆ ಕೇಂದ್ರ ಅಕ್ಕಿ ಕೊಡುತ್ತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈಗ ಕೊಡುತ್ತಿರುವ 5 ಕೆಜಿ ಅಕ್ಕಿ ಕೇಂದ್ರ ಕೊಟ್ಟಿದ್ದೆಂದು ತಾಯಿ ಚಾಮುಂಡೇಶ್ವರಿ ದೇವಿ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀವು ಕೂಡ ಬಂದು ಅದು ನಿಮ್ಮದೇ ಅಕ್ಕಿ ಎಂದು ಪ್ರಮಾಣ ಮಾಡಿ ಹೇಳಿ ಎಂದು ಸಿಟಿ ರವಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಟಿ ರವಿ, ಅನ್ನಭಾಗ್ಯದ ಅಕ್ಕಿ ನಿಮ್ಮದೇ ಎಂದು ತಾಯಿ ಚಾಮುಂಡಿ ಮುಂದೆ ಪ್ರಮಾಣ ಮಾಡಿ ಇದಕ್ಕೆ ನೀವೇ ದಿನ ನಿಗದಿ ಮಾಡಿ ನೀವು ಕರೆದ ದಿನವೇ ನಾನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುತ್ತೇನೆ ಎಂದು ಸವಾಲೆಸೆದಿದ್ದಾರೆ. ಕುಣಿಯಲಾರದವಳು ನೆಲ ಡೊಂಕು ಎನ್ನುವಂತಹ ಸ್ಥಿತಿ ರಾಜ್ಯ ಸರ್ಕಾರದ್ದು. ತನ್ನ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಬೆರಳು ತೋರಿಸಿ ಜನರು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದರು. ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ರಾಜ್ಯಕ್ಕೆ ತೆರಿಗೆ ವಂತಿಕೆ ಮತ್ತು ಅನುದಾನದ ಹೆಸರಲ್ಲಿ 4,19,000 ಕೋಟಿ ರೂಪಾಯಿ ಕೊಟ್ಟಿದೆ. 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ತೆರಿಗೆ ವಂತಿಕೆ ಮತ್ತು ಅನುದಾನ ಹೆಸರಲ್ಲಿ 1,92,000 ಕೊಟ್ಟಿದೆ. ಇದು ಸತ್ಯ ಎಂದು ನಮ್ಮ ಸಂಸದರು ಕರೆದುಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡುತ್ತೇವೆ. ಸಿಎಂ ಕೂಡ ತನ್ನ ಸಚಿವ ಸಂಪುಟದೊಂದಿಗೆ ಬಂದು ತಾವು ಹೇಳುತ್ತಿರುವುದೆಲ್ಲ ಸತ್ಯ ಎಂದು ಪ್ರಮಾಣ ಮಾಡಲಿ ಎಂದು ಸಿಟಿ ರವಿ ಅವರು ಹೇಳಿದ್ದಾರೆ. ನೋಡಿ, ಇವರು ಕಾಂಗ್ರೆಸ್ ಪಕ್ಷದವರು ಸರ್ಕಾರ ಫಾರ್ಮ್ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಒಪ್ಕೊಂಡಿದ್ರು ಕೂಡ. ಗ್ಯಾರಂಟಿ ಅದು ಕೂಡ ಮೇ ಬಿ ಅನ್ನಭಾಗ್ಯ ಗ್ಯಾರಂಟಿ ಇರಬಹುದು. ಆ ಗ್ಯಾರಂಟಿಯಲ್ಲಿ ಇವರು ಒಪ್ಕೊಂಡಿದ್ರು. ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರೆಲ್ಲ ತಮ್ಮ ದೇಹದಲ್ಲಿರುವಂತಹ ಶಕ್ತಿಗೂ ಮೀರಿ ಅವುಗಳನ್ನ ಘೋಷಣೆ ಮಾಡಿದ್ರು. ರಾಜ್ಯದ ಆದಾಯಕ್ಕಿಂತಲೂ ಹೆಚ್ಚಿಗೆ ಮೀರಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ನೀಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳಿದ್ರು. 10 ಕೆಜಿ ಅಕ್ಕಿ ಕೊಡ್ತೀವಂತ ಸಿಎಂ ಸಿದ್ದರಾಮಯ್ಯನವ್ರು ಹೇಳಿದ್ರು. 10 ಕೆಜಿಯ ಬದಲು ಇವಾಗ ಕೊಡ್ತಾ ಇರೋದೆಷ್ಟು? 5 ಕೆಜಿ. 5 ಕೆಜಿ ಅಕ್ಕಿಯನ್ನ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಕೊಡ್ತಾ ಇದೆ. 5 ಕೆಜಿ ಅಕ್ಕಿ ಕೂಡ ಅದು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಅದನ್ನೇ ಇವತ್ತು ಸಿಟಿ ರವಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಆ 5 ಕೆಜಿ ಅಕ್ಕಿ ಕರ್ನಾಟಕದ ಅಲ್ಲ, ಕೇಂದ್ರದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಒಂದು ವೇಳೆ ಅದು ಕರ್ನಾಟಕದ ಅಕ್ಕಿ ಆಗಿದ್ರೆ ಚಾಮುಂಡಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣವನ್ನ ಮಾಡೋಣ. ಸಿಟಿ ರವಿ ಅವರು ಇನ್ನೊಂದು ಕೂಡ ಪ್ರಸ್ತಾಪ ಮಾಡಿದ್ರೆ, ನಾನು ನನ್ನ ಸಂಸದರನ್ನ ಅಂದ್ರೆ ಬಿಜೆಪಿ ಪಕ್ಷದ ಸಂಸದರನ್ನ ಕರೆದುಕೊಂಡು ಬರ್ತೇನೆ. ಏನು ಕಳೆದ 10 ವರ್ಷದಲ್ಲಿ ಮೋದಿ ಅವರು 4,19,000 ರೂಪಾಯಿ ಕೊಟ್ಟಿದ್ದಾರೆ. ಅದೇ ಕಳೆದ 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರು 1,92,000 ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ತೆರಿಗೆ ಮತ್ತು ವಂತಿಕೆ ಹೆಸರಲ್ಲಿ. ಇದನ್ನ ನಾವು ನಮ್ಮ ಸಂಸದರನ್ನ ಕರ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಅಂದ್ರೆ ಚಾಮುಂಡಿ ದೇವಸ್ಥಾನಕ್ಕೆ ಬರ್ತೀವಿ, ನೀವು ಕೂಡ ಬನ್ನಿ. ಇಲ್ಲ, ನೀವೇ ಡೇಟ್ ಫಿಕ್ಸ್ ಮಾಡಿ, ನೀವೇ ನನ್ನನ್ನ ಕರೀರಿ, ನಾನು ಬರ್ತೀನಿ ಅಂತ ಸಿಟಿ ರವಿ ಸವಾಲನ್ನ ಎಸಗಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಏನ್ ಪ್ರತಿಕ್ರಿಯೆ ಕೊಡ್ತಾರೆ? ಇವಾಗ ಕೊಡ್ತಾ ಇರೋದಂತೂ ರಾಜ್ಯದ ಅಕ್ಕಿ ಅಲ್ಲ, ಅದು ಕೇಂದ್ರದ ಅಕ್ಕಿ, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಇವರಿಗೆ 5 ಕೆಜಿ ಅಕ್ಕಿಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ 5 ಕೆಜಿ ಅಕ್ಕಿಯನ್ನು ಕೂಡ ಅರೇಂಜ್ ಮಾಡಕ್ ಆಗ್ತಾ ಇಲ್ಲ. ಇವ್ರು ಕೊಟ್ಟಂತ ಗ್ಯಾರಂಟಿಗಳನ್ನ ಇವ್ರ ಕೈಯಿಂದ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇವರು ಒಂದು ಲಂಸಮ್ ಅಮೌಂಟ್ ಅನ್ನ 1 ಕೆಜಿ ಅಕ್ಕಿಗೆ ಇಂತಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ ನ ಪ್ರಕಾರ ಇವರು 1 ಕೆಜಿಗೆ ಇಂತಿಷ್ಟು ದುಡ್ಡು, ಆ ದುಡ್ಡನ್ನ ಏನು ಯಾರಿಗೆ ಪಡಿತರ ಬರುತ್ತೋ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಕಳೆದ ಒಂದೆರಡು ತಿಂಗಳಿಂದ ಅದು ಕೂಡ ಸರಿಯಾಗಿ ಅಕೌಂಟ್ಗೆ ದುಡ್ಡು ಬಂದೇ ಇಲ್ಲ. ನಾನು ಒಬ್ನೇ ಹೇಳ್ತಿಲ್ಲ, ನೀವು ಯಾರಿಗಾದ್ರೂ ಕೂಡ ಕೇಳಬಹುದು, ಅದು ಕೂಡ ಸರಿಯಾಗಿ ದುಡ್ಡು ಬಂದೇ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ಮುಂದೆ ಪ್ರಮಾಣ ಮಾಡ್ತಾರ? ಸಿಟಿ ರವಿ ಅವರು ಕೊಟ್ಟಂತ ಸವಾಲನ್ನು ಅವರು ಸ್ವೀಕರಿಸಿ ಚಾಮುಂಡಿ ದೇವಿಯ ಮುಂದೆ ಪ್ರಮಾಣ ಮಾಡ್ತಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಪ್ರಮಾಣ ಮಾಡಲ್ಲ. ಯಾಕಂದ್ರೆ ಕಾಂಗ್ರೆಸ್ನವರಿಗೆ ದೇವರು ದೇಶ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಇದು ಸಿದ್ದರಾಮಯ್ಯನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು.